2026 ಮಜೂರ್ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಒಂದು ಪ್ರತಿಭಟನೆ ವಿಚಾರವಾಗಿ ನಮ್ಮ ನಾಯಕರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರ ಬಗ್ಗೆ ಆಪಾದನೆ ಮಾಡಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ರಾಜಕೀಯ ಡಂಬರಾಟ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು IAS ಹೋರಾಟದಲ್ಲಿ ಯಾವುದೇ ರೀತಿಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ಸಹ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಅದೇ ರೀತಿ ನನ್ನ ವಿರುದ್ಧ ನಾನು ಅಲ್ಲಿ ಪೊಟಿಷನ್ ಕೊಟ್ಟು ಅಲ್ಲಿ ಕೆಲಸಕ್ಕೆ ಲಾಬಿ ನಡೆಸಿದಂತ. ಇನ್ನು ನಮ್ಮ ಶಾಸಕರು ಮತ್ತು ಶಾಸಕರ ಮಗನಿಗೆ ಕಲ್ಲು ವ್ಯಾಪಾರದಲ್ಲಿ ಅವರಿಗೆ ಯಾವುದೇ ರೀತಿ ವ್ಯವಹಾರ ಇಲ್ಲ ಎಂಬ ಒಂದು ವೇಳೆ ಇದ್ರೆ ನಾವು ಯಾವುದೇ ಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿಕ್ಕೆ ತಯಾರಿಲ್ಲ ಎಂಬ ಒಂದು ಸವಾಲನ್ನು ಹಾಕಿದ್ದೇವೆ. ಆ ಸವಾಲನ್ನು ಸ್ವೀಕರಿಸಿ ನಾವು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು ಬಹುಶಃ ರಾಜಕೀಯಕ್ಕೆ ಬಂದಾಗ ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದಂತ ಯಾರಿದ್ದಾರೆ ಅವ್ರು ಯಾರು ಹುಟ್ಟಿರ್ಲಿಕ್ಕೆ ಇಲ್ಲ. ಒಬ್ಬ 3 ಬಾರಿ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಈ ರಾಜ್ಯದ ಒಬ್ಬ ಶುದ್ಧ ಹಸ್ತ ಒಬ್ಬ ರಾಜಕಾರಣಿ, ಅವರ ಬಗ್ಗೆ ಮಾತಾಡಲಿಕ್ಕೆ ಇವರು ಸಮರ್ಥರಲ್ಲ. ಇನ್ನು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಪಾದೂರು ಭಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಅವರು ಹೋರಾಟದ ಭಾಗವಹಿಸಲು ಹೇಳಿದ್ದಾರೆ. ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದಂತಹ ಪ್ರಸಾದ್ ಶೆಟ್ಟಿ ಅವರು ಕಳೆದ 8 ವರ್ಷಗಳಿಂದ ಅವ್ರ ಮನೆಗೆ ಹೋಗ್ಲಿಕ್ಕೆ ರಸ್ತೆನೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರ ಅರುಣ್ ಶೆಟ್ಟಿ ಜೊತೆಗೆ ನಮ್ಮ ಪ್ರಸಾದ್ ಅವರು ವಿನಯ್ ಕುಮಾರ್ ಸೊರಕೆ ಅವರು ರಸ್ತೆ ಸಲುವಾಗಿ ಎಷ್ಟು ಬಾರಿ ಹೋಗಿದ್ರು ಅಂತ ತಾವು ಮೂಲಕ ನಾವು ಅವ್ರಿಗೆ ಕೇಳ್ತಾ ಇದ್ದೇವೆ. ಅವ್ರಿಗೆ ಮನೆ ಹೋಗ್ಲಿಕ್ಕೆ ನಮ್ಮ ರಸ್ತೆಯಲ್ಲಿ ಇರಲಿಲ್ಲ, ಕಾಂಕ್ರೀಟ್ ರಸ್ತೆಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ಮನೆ ಹೋಗಿ ಅವರಿಗೆ ಶಿಫಾರಸಿನ ಮೇರೆಗೆ 5 ಕೋಟಿಯ ಒಂದು ಬ್ರಿಡ್ಜ್ ಮಾಡಿ ರಸ್ತೆ ಮಾಡಿಕೊಟ್ಟಿದ್ದು ವಿನಯ್ ಕುಮಾರ್ ಸೊರಕೆ ಅವರು. ಅದೇ ರೀತಿ ಪಾದೂರು ಭಾಗದಲ್ಲಿ ಎಲ್ಲ ರಸ್ತೆಗಳು ಮಜೂರಿನ ಮುಖ್ಯ ರಸ್ತೆ ಅಗಲೀಕರಣ ಮಾಡುತ್ತಿದ್ದು ಸಹ ವಿನಯ್ ಕುಮಾರ್ ಸೊರಕೆ ಅವರು. ಇನ್ನು ವಿನಯ್ ಕುಮಾರ್ ಸೊರಕೆ ಅವರು ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತ ಮೊನ್ನೆ ಹೇಳಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ನಾಗರಿಕ ಸಮಿತಿಯವರು ಮೊದಲೇ ಹಂತದ IAS ಕೆಲಸದಲ್ಲಿ ಎಷ್ಟು ಪ್ರತಿಭಟನೆ ಆಗಿದೆ ಎಲ್ಲಾ ಪ್ರತಿಭಟನೆ ಅವರು ಭಾಗವಹಿಸಿದ್ದಾರೆ. ಅದು ಬಿಟ್ಟು ಪೈಪ್ಲೈನ್ ನಮ್ಮ IAS ಪೈಪ್ಲೈನ್ ಕೆಲಸ ಆಗ್ತಿರ್ಬೇಕಿದ್ರೆ ಆ ಪ್ಲಾಸ್ಟಿಕ್ ಆಗುವಾಗ ಸುಮಾರು 45 ಮನೆಗಳಿಗೆ ಹಾನಿಯಾಗಿತ್ತು. ಆ 45 ಮನೆಗಳಿಗೆ 45 ಲಕ್ಷ ಪರಿಹಾರ ತಿಳಿಸಿಕೊಂಡರು ವಿನಯ್ ಕುಮಾರ್ ಸೊರಕೆ ಅವರು. ಅದೇ ರೀತಿ ದೇಶದಲ್ಲಿ ಪ್ರಥಮ ಬಾರಿ ಹೈಟೆನ್ಷನ್ ವಾರ್ ಹೋಗುವಾಗ ಸಹಜ ಕಡೆ ಆ ಜಾಗಕ್ಕೆ ಆ ಪರಿಹಾರ ಸಿಗುದಿಲ್ಲ. ಆ ವಿನಯ್ ಕುಮಾರ್ ಸೊರಕೆ ಅವರು ಆ ಸಂದರ್ಭದಲ್ಲಿ DC ಅವರು ವಿಶಾಲ್ ಅವರಿದ್ದಾಗ ಆ ಹೈಟೆನ್ಷನ್ ವಾರ್ ಹರಿದು ಹೋಗುವ ಜಾಗಕ್ಕೂ ಸಹ ಅವರು ಪರಿಹಾರ ತಿಳಿಸಿದ್ದಾರೆ. ಇನ್ನು ನಮ್ಮ IAS ಪ್ರಾಜೆಕ್ಟ್ ಆದ ನಂತರ ಸುಮಾರು 105 ಮನೆಗಳಿಗೆ ಸಣ್ಣ ಮಟ್ಟದಲ್ಲಿ ಹಾನಿಯಾಗಿತ್ತು, ಅದಕ್ಕೂ ಕೂಡ ಅವರು ಪರಿಹಾರವನ್ನು ತಿಳಿಸಿಕೊಂಡಿದ್ದಾರೆ. ಅದೇ ರೀತಿ ಈಗ 2ನೇ ಹಂತದಲ್ಲಿ ಜಾಗ ಕಳ್ಕೊಂಡವರು ವಿನಯ್ ಕುಮಾರ್ ಸೊರಕೆ ಅವರ ಬಂದು ತಮಗೆ ಪರಿಹಾರ ಸ್ವಲ್ಪ ಜಾಸ್ತಿ ತಿಳಿಸ್ಕೊಡಿ ಅಂತ ಹೇಳಿದಂತೆ ಆ ಸಂದರ್ಭದಲ್ಲಿ ಕೂಡ ವಿನಯ್ ಕುಮಾರ್ ಸೊರಕೆ ಅವರು 3 ಪಟ್ಟು ಜಾಸ್ತಿ ಅವರಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರು ಒಬ್ಬ ಜನಪ್ರತಿನಿಧಿ, ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ರಾಜಕಾರಣ ಮಾಡ್ತಿದ್ದಾರೆ. ಪ್ರತಿನಿತ್ಯ ಅವರ ಮನೆಗೆ 100 ತಿಳ್ಕೊಂಡು ಅವರ ಕೆಲಸಕ್ಕೆ ಅವರ ಮನೆಗೆ ಹೋಗಿ ನಿಲ್ತಾರೆ ಕೆಲಸ ಮಾಡಿಸ್ಕೊಡಕ್ಕೆ. ಅದೇ ತರ 2ನೇ ಹಂತದ ಕಾಮಗಾರಿ ಆಗುವಾಗ ಜಾಗ ಪಡ್ಕೊಂಡವರು ವಿನಯ್ ಕುಮಾರ್ ಸೊರಕೆ ಅವರು ತಮಗೆ ಸ್ವಲ್ಪ ನೀವು ಪರಿಹಾರ ಹೆಚ್ಚು ಮಾಡ್ಕೊಡ್ಬೇಕಂತ ಸಂದರ್ಭದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಈಗ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ವಿನಯ್ ಕುಮಾರ್ ಸೊರಕೆ ಅವರು 3 ತಿಂಗಳ ಹಿಂದೆ ಹೋಗಿ ತಮ್ಮ ಪಕ್ಷದವರಿಗೆ ಕೆಲಸ ಕೊಡ್ಬೇಕಂತ ಒಂದು ಒತ್ತಡ ಹಾಕಿದ್ರು. ವಿನಯ್ ಕುಮಾರ್ ಸೊರಕೆ ಅವರು ಮತ್ತು ನಾವೆಲ್ಲ ಒಂದು ಯೋಗ ಹೋಗಿ 1 ವರ್ಷ ಹಿಂದೆ ಮಾರ್ಚ್ ತಿಂಗಳಲ್ಲಿ ನಾವು ಹೋಗಿಕೊಳ್ತೇವೆ. ಆ ಸಂದರ್ಭದಲ್ಲಿ ಜಾಗ ಕಳ್ಕೊಂಡವರಿಗೆ ಪರಿಹಾರ ಹೆಚ್ಚಿನ ತೆಗೆದುಕೊಳ್ಳಿಕ್ಕೆ, ಅದೇ ರೀತಿ ಸ್ಥಳೀಯ ಗ್ರಾಮೀಣ ಈ ಭಾಗದಲ್ಲಿ ಮಜೂರು ಮತ್ತು ಪಾದೂರು ಭಾಗದಲ್ಲಿ ಇರುವಂತಹ ಯುವಕರಿಗೆ ನೀವು ಉದ್ಯೋಗಾವಕಾಶ ಕೊಡಬೇಕು. ಕಳೆದ ಬಾರಿ ಪ್ರಥಮ ಹಂತದಲ್ಲಿ ಸಹ ಉದ್ಯೋಗ ಸಿಕ್ಕಿದೆ, ಈ ಬಾರಿ ಸಹ ಉದ್ಯೋಗ ಕೊಡ್ಬೇಕಂತ ಕಳೆದ ಮಾರ್ಚ್ ತಿಂಗಳಲ್ಲಿ ಹೋಗಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಹೊಸದಾಗಿ IAS ಹೆಡ್ ಆಗಿ ನಮ್ಮ ಯುವರಾಜ್ ಅವರು ಬಂದಿದ್ರು. ಅವ್ರಿಗೆ ಬೇಕಾದ್ರೆ ತಾವು ಕೇಳ್ಬೋದು ವಿನಯ್ ಕುಮಾರ್ ಸೊರಕೆ ಅವರು ಯಾವಾಗ ಬಂದಿದ್ರು ಅಂತ. ಆ ಸಂದರ್ಭದಲ್ಲಿ ನಮ್ಮ ಮೇಘಾ ಇಂಜಿನಿಯರ್ ಬರಲಿಲ್ಲ, ಅವರಿಗೆ ಟೆಂಡರ್ ಕೂಡ ಆಗಲಿಲ್ಲ. ಮೇಘಾ ಇಂಜಿನಿಯರ್ ಟೆಂಡರ್ ಆಗಿದ್ದು ಕಳೆದ 3 ತಿಂಗಳ ಹಿಂದೆ, ಅವ್ರು ಬಂದಿರೋದು 3 ತಿಂಗಳ ಹಿಂದೆ. ಈ ತರ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ನಾನು ನನ್ನ ಮೇಲೆ ಆಪಾದನೆ ಇದೆ, ನಾನು ಅಲ್ಲಿ ಹೋಗಿ ಕೆಲಸಕ್ಕೆ ಲಾಬಿ ಮಾಡಿದ್ದೀನಿ ಅಂತ. ಇದು ಕಳೆದ IAS ನಲ್ಲಿ 15 ವರ್ಷದಿಂದ IAS ಬಂದವಾಗ ಅಲ್ಲಿ ಪ್ರತಿಯೊಬ್ರು ಹೋಗಿ ಅಲ್ಲಿ ಕೆಲಸ
ತಕ್ಕೊಂಡು ನಾವೇ ಕಲಿಸ್ಕೊಂಡಿದ್ದೇವೆ. ನಮ್ಮ ಯುವಕರಿಗೆ ನಮ್ಮ ಆ ಭಾಗದೆಲ್ಲ ಜಾತಿ ಮಕ್ಕಳ ಮರೆತು ನಾವು ಕೆಲಸ ಕೊಟ್ಟಿದ್ದು ನಾವು. ಅದೇ ರೀತಿ ಈ ಬಾರಿ ಕೂಡ ನಾವು ಸುಮಾರು 45 ಜನ ಹೋಗಿ ಅಲ್ಲಿ ಪಟಿಷನ್ ಕೊಟ್ಟಿದ್ದಾರೆ. ನನ್ನ ಹೆಸರಲ್ಲಿ ನಮ್ಮ ಯುವಕರು ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಯಾವಾಗ ಇದು ಕಂಪನಿ ಖಾಸಗಿ ಕಂಪನಿ ಅಂತ ಗೊತ್ತಾಯ್ತು, ಆ ನಂತರ ನಾವು ಅಲ್ಲಿಂದ ಪಟಿಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಈಗಲೂ ನಮ್ಗೆ ಕರಿತಿದ್ದಾರೆ ಅಲ್ಲಿ ಲೋಕಲ್ ಬನ್ನಿ ಪಟಿಷನ್ ಕೊಡಿ, ಅಲ್ಲಿ ಕಾಂಪೌಂಡ್ ವಾಲ್ ಇದೆ, ಅದೇ ನಾವು ನಂತರ ಹೋಗ್ಲಿಲ್ಲ. ನಮ್ಮ ಹೋರಾಟ ಎಲ್ಲಿ ತನಕ ಅಂದ್ರೆ ನಮ್ಮ ಊರಿನವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಕೊಡಬೇಕು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಪರವಾನಗಿ ತಗೊಂಡ್ಕೊಳ್ಳಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿದಿದೆ. ಇನ್ನು ನಮ್ಮ ಮಜೂರು ಪಂಚಾಯತ್ನವರು, ನಮ್ಮ ಪೇಟೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಡಿಸಿ ಅವರಿಗೆ ವರದಿ ಕೊಡ್ಬೇಕಂದ್ರೆ ಆ ಭಾಗದ ಗ್ರಾಮಸ್ಥರನ್ನು, ಆ ಭಾಗದ ಸ್ಥಳೀಯರನ್ನು ವಿಶ್ವಾಸ ತೆಗೆದುಕೊಂಡು ಒಂದು ಗ್ರಾಮ ಸಭೆ ಮಾಡಿ ಕೊಡ್ಬೇಕಿತ್ತು. ಅದು ಸಹ ಮಾಡಲಿಲ್ಲ. ಪಂಚಾಯತ್ ಸದಸ್ಯರಿದ್ರು, ಅಧ್ಯಕ್ಷರಿದ್ರು, ಒಂದು ಅವರ ಒಂದು ಒಪಿನಿಯನ್ಸ್ ಕೇಳಿ ಪರವಾನಗಿಯನ್ನ ಪಡೆದುಕೊಳ್ಳದೆ ಅಲ್ಲಿ 2ನೇ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಇತ್ತು. ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಇಲಾಖೆಯಿಂದ ಬೇಕಾದ ಪರವಾನಗಿ ಪಡೆದುಕೊಂಡು ಸ್ಥಳೀಯ ಜನರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿದಲ್ಲಿ ನಮಗೆ ಯಾವ ಅಭ್ಯಂತರ ಇಲ್ಲ. ಇನ್ನು ಮುಂದುವರೆದ ಭಾಗ ಸಂದೀಪ್ ಅವರು ಹೇಳ್ತಾರೆ, ಕಾಪು ಕ್ಷೇತ್ರದ ಮಾಜಿ ಶಾಸಕರು ಆ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸವನ್ನ ಮಾಡಲಿಲ್ಲ. ಆ ಒಂದು ನಾಗರಿಕ ಸಮಿತಿ ಪ್ರಥಮ ಹಂತದಲ್ಲಿ ಹೋರಾಟ ಮಾಡ್ತಾ ಇರುವ ಯಾವುದೇ ಕೆಲಸವನ್ನ ಮಾಡಲಿಲ್ಲ. ಈಗಾಗಲೇ ನಾನು ಹೇಳಿದ್ದೇನೆ, ಪೈಪ್ಲೈನ್ ಮಾಡುವಾಗ ಸಹಾಯಧನವನ್ನು ಒದಗಿಸಿಕೊಟ್ಟವರು ನಮ್ಮ ಮಾಜಿ ಸಚಿವರು. ಅಲ್ಲಿ ಲ್ಯಾಂಡ್ ಎಕ್ವೈರ್ ಆಗುವಾಗ ಲ್ಯಾಂಡ್ಗೆ ಸಿಗುವಂತಹ ಪರಿಹಾರವನ್ನು ಒದಗಿಸಿಕೊಟ್ಟವರು ನಮ್ಮ ಮಾಜಿ ಸಚಿವರು. ಇವರಲ್ಲಿಗೆ ನಾಗರಿಕ ಸಮಿತಿ ಹೋದ ನಂತರದಲ್ಲಿ ಅವರು ಅದನ್ನ ಮಾಡಿಕೊಟ್ಟಿದ್ದಾರೆ. ಸ್ವತಃ ಅವರೇ ಮುತುವರ್ಜಿಯನ್ನು ವಹಿಸಲಿಲ್ಲ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಸಂದೀಪ್ ಅವರು ಮಾತನ್ನ ಹೇಳ್ತಾರೆ, ಚಾಲೂರು ಚಾಂಡಾಲ ಶಿಷ್ಯ ಅಂತ. ಒಂದು ವೇಳೆ ಶಾಸಕರು ಮತ್ತು ಅವರ ಮಗ ಕಲ್ಲಿನ ವ್ಯಾಪಾರ ಮಾಡಿದ್ದಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿರುವಂತಹ ಕಾಪು ಕ್ಷೇತ್ರಕ್ಕೆ ಬಂದು ಪ್ರಮಾಣ ಮಾಡಿ ಅಂತ ಒಂದು ಸವಾಲನ್ನ ಎಸೆದಿದ್ದಾರೆ. ಇಂದಿನ ದಿನದಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಹೈವೇ ಮಟ್ಟದಲ್ಲಿರುವಂತಹ ಈ ಕಾಪು ಮಾನ್ಯಮ್ಮನ ಗುಡಿ ಎಲ್ರಿಗೂ ಒಂದು ಚಾಲ್ತಿಯಾಗಿ ಉಳಿದಿದೆ. ಪ್ರಮಾಣ ಮಾಡುವುದು ಅಂತ, ಕೈಯಲ್ಲಿ ಆಗದವನ ಪ್ರಥಮ ಅಸ್ತ್ರಕ್ಕೆ ದೇವರ ಹೆಸರನ್ನು ಹೇಳಿಕೊಂಡು ನಿಲ್ಲಿಸುವುದು ಅಂತ. ಇದು ಅವು ಕೂಡಿಕೊಂಡಂತ ಬಂಡವಾಳ. ಇವತ್ತು ಯಾವುದೇ ದಾಖಲೆಯನ್ನ ನಾವು ಒದಗಿಸಬೇಕಾಗಿಲ್ಲ. ಸ್ವತಃ ಗುಮ್ಮೆ ಸುರೇಶ್ ಶೆಟ್ಟರ್ ತಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ ಅವರದ್ದೇನು ಪ್ರೋಟೋಕಾಲ್ ತಗೊಂಡ್ಬಿಟ್ಟು ಅವರೇನು ತಮ್ಮ ಅಫಿಡವಿಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಜಗಜ್ಜಾಹೀರಾಗಿದೆ. ಇವತ್ತಿಗೂ ಕೂಡ ನೀವು ADR ತಂತ್ರಾಂಶವನ್ನ ಓಪನ್ ಮಾಡಿ ನೋಡಿದಾಗ ಇಂಟರ್ನೆಟ್ ಅಲ್ಲಿ ಸ್ಪಷ್ಟವಾಗಿ ಬಂದಿದೆ. ಕ್ರೈಮ್ ನಂಬರ್ 154 2010, ಕೇಸ್ ನಂಬರ್ 908/2022, ಸಿಟಿ ಸಿವಿಲ್ ಕೋರ್ಟ್ CCH 82 ಬ್ಯಾಂಗ್ಳೂರು. ಇಲ್ಲಿಂದ IPC ಸೆಕ್ಷನ್ಸ್ ಮೇಲೆ ಇವ್ರ ಮೇಲೆ ಬಿದ್ದಿದೆ. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 119, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 120B, ಇಂಡಿಯನ್ ಪೀನಲ್ ಕೋಡ್ 409, ಇಂಡಿಯನ್ ಪೀನಲ್ ಕೋಡ್ 379, ಇಂಡಿಯನ್ ಪೀನಲ್ ಕೋಡ್ 465, ಇಂಡಿಯನ್ ಪೀನಲ್ ಕೋಡ್ 468, 471, 34. ಇದು ಸೆಕ್ಷನ್ 13(1)C, 13(1)B, DC ಮತ್ತು ಸೆಕ್ಷನ್ 13(2) ಮೇಲೆ ಅವರಿಗೆ ಮೈನ್ಸ್ ಶಿಫ್ಟಿಂಗ್, ಮೈನ್ಸ್ ಟ್ರಾನ್ಸ್ಪೋರ್ಟಿಂಗ್ ಇದರ ವಿರುದ್ಧ ಬಿದ್ದಂತ ದಾಖಲೆ. ಯಾವ ಒಬ್ಬ ವ್ಯಕ್ತಿ ಕಲ್ಲಿನ ವ್ಯಾಪಾರ ಮಾಡುವುದಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಆ ವ್ಯಕ್ತಿಯ ಮೇಲೆ ಈ ಒಂದು ಸೆಕ್ಷನ್ ಬೆಳಿಬೇಕಾ? ಇದು ನನ್ನ ಪ್ರಶ್ನೆ. ಎರಡನೇದಾಗಿ ಸಿಟಿ ಸಿವಿಲ್ ಕೋಡ್ CCH 82 ಬ್ಯಾಂಗ್ಳೂರು ಇವರ ಕೇಸ್ ನಂಬರ್ 469 ಮತ್ತು 908 2022ರಲ್ಲಿ ಫಾರ್ಮಿಂಗ್ ಚಾರ್ಜಸ್ ಫಾರ್ ದ ಪ್ಲಾಂಟೇಜ್ ಆನ್ 25/2023 ಸೆಕ್ಷನ್ 409, 420 RW 120B, IPC section 2123 RW 4(1), 4W2, MMRD Act 1957 ಪ್ರಕಾರ ಕರ್ನಾಟಕ ಫಾರೆಸ್ಟ್ ರೂಲ್ಸ್ ಅಂಡ್ 1969 ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಐರನ್ ಓರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರಿ ಬಂಡೆಗಳನ್ನ ಸರ್ಕಾರಿ ಜಾಗದಲ್ಲಿ ಬಂಡೆಯನ್ನ ಹೊಡೆದು ಅಲ್ಲಿ ವ್ಯಾಪಾರವನ್ನ ಮಾಡಿ ಅಲ್ಲಿಂದ ಮೈನ್ಸ್ ಅನ್ನ ರವಾನೆ ಮಾಡಿದ ಮಾತು ಸರ್ಕಾರದಿಂದ ಬಿದ್ದಂತ ಕೇಸ್ಗಳು. ಇದೆಲ್ಲವನ್ನ ಬಿಟ್ಟು ಇನ್ನೊಂದು CC ಕೇಸ್ ನಂಬರ್ 264/2020, 10/8/2020, summons to accused on 18/5/2023. 2023ರಲ್ಲಿ ಇದೇ ಶಾಸಕರು ಚುನಾವಣೆಗೆ
ನಾಮಿನೇಷನ್ ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ ಸಮನ್ಸ್ ಆಗಿದೆ. ಅದು ಸಿಸಿ ಕೇಸ್, ಕ್ರಿಮಿನಲ್ ಕೇಸ್ ಇದ್ದಂತ ವ್ಯಕ್ತಿ ಯಾವುದೇ ಎಫಿಡೇವಿಟ್ ಅಂತ ಹಾಕಿ ಚುನಾವಣೆಗೆ ಫೈಟ್ ಮಾಡ್ಲಿಕ್ಕಿಲ್ಲ. ಅದೆಲ್ಲವನ್ನು ಬಚ್ಚಿಟ್ಟುಕೊಂಡು ಬಹಿರಂಗಪಡಿಸಿದೆ. ಅವ್ರ ಮೇಲೆ ಆ ಸಂದರ್ಭದಲ್ಲಿ ಬಿದ್ದಂತಹ ಸೆಕ್ಷನ್ಸ್ ಇಂಡಿಯನ್ ಪಿನಲ್ ಕೋಡ್ 24(1), 24(F), 24(G), 24(G), 24(1), 27, 402, 73D, 82B1, 420. ನನ್ನ ಪ್ರಶ್ನೆ ಇರುವುದು, ಈ ಪ್ರಶ್ನೆ ಮಾಡಿದಂತ ಸಂದೀಪ್ ಅವರ ಹತ್ರ ಚಾಲು ಗುರು ಚಾಂಡಾಲ ಶಿಷ್ಯ ಅಂತ ನೀವು ಉಲ್ಲೇಖ ಮಾಡಿದ್ರಿ ನಮ್ಮನ್ನ. ಈಗ 420 ಎಂಬ ಒಂದು ವಿರುದ್ಧನ್ನ ಸರ್ಕಾರ ಕೇಸ್ ಹಾಕಿ ಕೊಟ್ಟಿದೆ ಅಂತ ಹೇಳಿದ್ರೆ ನಿಮ್ಮ ಗುರು ಚಾಲು ಗುರು ಅಲ್ವಾ? ಹಾಗಾದ್ರೆ ನೀವು ಚಾಂಡಾಲ ಶಿಷ್ಯನಾಗಿ ಮೆಗಾ ಕಂಪನಿಯ ಪರವಾಗಿ ದಲ್ಲಾಳಿ ನಡೆಸ್ತಾ ಇದ್ದೀರೋ ಅಥವಾ ಈ ಶಾಸಕರ ಪರವಾಗಿ ದಲ್ಲಾಳಿ ನಡೆಸ್ತಾ ಇದ್ದೀರೋ? ಈ ಕೇಸ್ಗಳ ಬಗ್ಗೆ ದಾಖಲೆ ನಾನು ನಿಮಗೆ ಕೊಡಬೇಕಾಗಿಲ್ಲ. ತಾವು ಸ್ವತಃ ಆನ್ಲೈನ್ ಅಲ್ಲಿ ಹೋಗಿ ಮಾಡಬಹುದು, ಅಥವಾ ಉದಯವಾಣಿಯಲ್ಲಿ 2023 9ನೇ ತಿಂಗಳಿಗೆ ಪ್ರಚಾರ ಆದಂತಹ ಕಟೌಟ್ ಇದೆ, ಅದನ್ನು ನಾನು ಮಾಧ್ಯಮಕ್ಕೆ ಕೊಡ್ತೇನೆ. ಅದರಲ್ಲಿ ಸ್ಪಷ್ಟವಾಗಿ ಸ್ವತಃ ಸುರೇಶ್ ಶೆಟ್ಟಿ ಕುಮ್ಮಿ ಅವರೇ ಅಫಿಡೇವಿಟ್ ಅಲ್ಲಿ ಇದನ್ನ ಕಾಣಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ 420 ಕೇಸ್ ಬೀಳ್ತಾರೆ, 169, 187, ಇದು ನಾನ್ ಬೇಲೆಬಲ್. ಇವೆಲ್ಲ ಒಬ್ಬ ಸರಳ ಸಜ್ಜನಿಕೆಯ ಬಡವರ ಆಶಾಕಿರಣ ಎಂಬ ಒಂದು ಪದವಿಯನ್ನು ನೀವು ಕೊಟ್ಟಿದ್ದಾರಲ್ಲ, ನಿಮ್ಮ ಆಶಾಕಿರಣಕ್ಕೆ ಮೊನ್ನೆ ಬಿದ್ದ ಚಂದ್ರಗ್ರಹಣ ಇವತ್ತು ಬಿತ್ತಾ ಅಂತ ನನ್ನ ಪ್ರಶ್ನೆ ಬಂದ. ಇವತ್ತು ಆ ಚಂದ್ರಗ್ರಹಣ ನಮ್ಮ ಶಾಸಕರಿಗೆ ದಾಟಿದ ಕಾರಣವೇ ಈ ಪ್ರೆಸ್ ಮೀಟಿಂಗ್ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ. ಎರಡನೇದಾಗಿ ಅವರ ಮಗನ ಮೇಲೆ ಅಪಪ್ರಚಾರ ಮಾಡಿದ್ದೀರಿ ಅಂತ ಹೇಳ್ತಾರೆ. ಅವರ ಮಗ ತನ್ನ ಮಿತ್ರನ ಹೆಸರಲ್ಲಿ ಟೆಂಡರ್ ಬಳಸಿಕೊಂಡು ಕುಂದಾಪುರದಲ್ಲೊಂದು, ಕಾರ್ಕಳ ವ್ಯಾಪ್ತಿಯ ಬಡುಗುಡು ವಜೆಕಾರ್ ವ್ಯಾಪ್ತಿಯಲ್ಲಿ ಒಂದು ಟೆಂಡರ್ ಹಾಕ್ತಾನೆ. ಆಗ ಅಲ್ಲಿನ ಒಬ್ಬ ಮುಖಂಡ ಬಡುಗುಡುವಿಗೆ ಟೆಂಡರ್ ಅನ್ನ ಪಡ್ಕೊಳ್ತಾನೆ. ಈ ಶಾಸಕರ ಮಗನ ಮಿತ್ರರಿಂದ ಹಾಕಿಸಿದಂತ ಒಂದು ಟೆಂಡರ್ ಕುಂದಾಪುರ ಪಡ್ಕೊಳ್ತಾರೆ. ಇಬ್ಬರ ನಡುವೆ ಜಗ ಆಗಿ ಬಡುಗುಡುವಿನ ಕೆಲಸ ಮೊನ್ನೆ ನಿಂತುಕೊಂಡಿದೆ. ನಿಂತುಕೊಂಡಿದ್ದ ಸಂದರ್ಭದಲ್ಲಿ ಆ ಮುಖಂಡ ಇದೇ ಗುಮ್ಮೆ ಶಾಸಕ ಗುಮ್ಮೆ ಸುರೇಶ್ ಶೆಟ್ಟರ್ ಮಗನನ್ನ ಕರೆದು ಅಲ್ಲಿ ಅದನ್ನು ಇತ್ಯರ್ಥಪಡಿಸ್ತಾರೆ. ಅದನ್ನು ಹೊರತುಪಡಿಸಿ ಪ್ರವಾಸೋದ್ಯಮ ಇಲಾಖೆಯಿಂದ ಮರವಂತೆಗೆ ಅಭಿವೃದ್ಧಿಗೊಳ್ತಾ ಇರುವಂತಹ 10 ಕೋಟಿಯ ಟೆಂಡರ್ ಇವರ ಕಂಪನಿಗೆ ಸಿಕ್ಕಿದೆ. ಇವರ ಕಂಪನಿಗಳಲ್ಲಿ ಹೆಸರು Bricasa Builders and Developers, Durga Bakery Capital, Malpe Fresh Marine Exports Private Limited, Manthan Bar and Restaurant, Padma Prabha Construction Private Limited, Sumuk Wellness Private Limited, ALS and Cooperative Capital. ಇವೆಲ್ಲ ಕಂಪನಿಗಳಲ್ಲಿ ಯಾರ್ಯಾರು ಪಾಲುದಾರಿಕೆಯನ್ನು ಹೊಂದಿದ್ದಾರೆ, ಯಾರ್ಯಾರಲ್ಲಿ ಹಣವನ್ನ ನಿಯೋಜಿಸಿದ್ದಾರೆ ಎಲ್ಲದರ ಬಗ್ಗೆ ಮಂಥನ್ ರೆಸಾರ್ಟ್ ಅಲ್ಲಿ ಎಷ್ಟು ಮೀಟಿಂಗ್ ನಡೀತಾ ಇದೆ, ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಾಸಕರ ಮನೆಯಲ್ಲಿ ಎಷ್ಟು ಮೀಟಿಂಗ್ ನಡೀತಾ ಇದೆ, ಗೋವಾದಲ್ಲಿನ 3 ರೆಸಾರ್ಟ್ ಅಲ್ಲಿ ಎಷ್ಟು ಮೀಟಿಂಗ್ ನಡೀತಾ ಇದೆ, ಎಲ್ಲದರ ಬಗ್ಗೆ ದಾಖಲೆಗಳಿವೆ. ಆ ಕಾಲ ಬಂದಾಗ ಅದನ್ನ ಪ್ರತಿಯೊಬ್ಬರು ಜನರಿಗೆ ತಿಳಿಸ್ತೇವೆ, ಅದನ್ನ ನಾವು ಪ್ರಸ್ತುತಪಡಿಸ್ತೇವೆ. ಯಾಕಂತ ಹೇಳಿದ್ರೆ ರಾಜಕೀಯ ರೈತ ವ್ಯಕ್ತಿಯನ್ನ ರಾಜ್ಯಕ್ಕೆ ಹೇಳಿದ್ರು ಸೂಕ್ತ ಅಲ್ಲ ಎನ್ನುವುದು ನನ್ನ ಭಾವನೆ. ಇವತ್ತು ಅವರ ಮಗನ ಮೇಲೆ ಎಲಿಗೇಷನ್ ಮಾಡ್ತಾ ಇಲ್ಲ. ನಾವು ಶಾಸಕರನ್ನ ಈ ಒಂದು ಹೋರಾಟ ಸಮಿತಿಗೆ ಪ್ರೋತ್ಸಾಹ ನೀಡಿ ಒಂದೇ ಒಂದು ಬೇಡಿಕೆಯನ್ನು ನಾವಿಟ್ಟದ್ದು ಜನಸಾಮಾನ್ಯ ಕೆಲಸ ಕೊಡುವ ವಿಚಾರದಲ್ಲಿ. ಅದನ್ನು ಹೊರತುಪಡಿಸಿ ಇವರು ಹೇಳ್ತಾರೆ, ಒಂದು ವೇಳೆ ನಿಮ್ಮಲ್ಲಿ ದಾಖಲೆ ಜಗಜ್ಜಾಹೀರವಾಗಿದೆ ಕರ್ನಾಟಕದ ಬಗ್ಗೆ ವ್ಯಕ್ತಿ ಕೂಡ ನನ್ನ ಮೊಬೈಲ್ ನಲ್ಲಿ ಅದನ್ನು ನೋಡಬಹುದು. ಮಗನ ವಿಚಾರದಲ್ಲಿ ದಾಖಲೆ ಬೇಕಾದ್ರೆ ಕಾಲ ಬಂದಾಗ ಸೂಕ್ತ ಪ್ರಮಾಣದಲ್ಲಿ ಕೊಡ್ತೇವೆ. ಅದಕ್ಕೆ ಇನ್ನೊಬ್ಬರ ಹೆಸರಲ್ಲಿ ಮಾಡಿದಂತ ದಾಖಲೆ ನಾವು ಪ್ರಸ್ತುತಪಡಿಸಲಿಲ್ಲ. ನಮ್ಮ ಮಾಜಿ ಸಚಿವರಿಗೆ ಈ ಒಂದು ಮೆಗಾ ಕಂಪನಿಯಿಂದ ಎಷ್ಟು ಪಾಲುದಾರಿಕೆ ಹೋಗಿದೆ ಎಂಬ ಪ್ರಶ್ನೆಯನ್ನು ಸಂದೀಪ್ ಅವರು ಮಾಡ್ತಾರೆ. ಒಂದು ವೇಳೆ ಅಂತಹ ಕೆಲಸವನ್ನ ಮಾಡುವಂತಹ ನಮ್ಮ ಜನನಾಯಕರಾಗಿದ್ದಲ್ಲಿ ಕಳೆದ 40 ವರ್ಷದವರ ರಾಜಕೀಯದಲ್ಲಿ ನಮ್ಮ ಈ ಶಾಸಕರು ಕಳೆದ 3 ವರ್ಷದಲ್ಲಿ ಭಿನ್ನಾದ ನಂತರ ಗ್ರೀನ್ ಝೋನ್ ಅಲ್ಲಿರುವಂತಹ ಜಾಗವನ್ನು ಬಳಸಿಕೊಂಡು ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಮಂಥನ್ ರೆಸಾರ್ಟ್ ಅನ್ನು ಮಾಡಿದ್ದಾರೆ. ಅಂತ 10 ರೆಸಾರ್ಟ್ ಅನ್ನು ನಮ್ಮ ನಾಯಕರು ಮಾಡಬಹುದಾಗಿತ್ತು. ಆದ್ರೆ ನಮ್ಮ ನಾಯಕರು ರೆಸಾರ್ಟ್ ಇಲ್ಲ. ನಮ್ಮ ನಾಯಕರು ಜನಪರ ಕಾಳಜಿ, ಜನಪರ ಹಿತಾಸಕ್ತಿ, ಜನರ ಕಷ್ಟ ವೇದನೆಗಳನ್ನ ನೀಗಿಸುವಂತ ಶಕ್ತಿ ಮಾತ್ರ ನಮ್ಮ ನಾಯಕರಲ್ಲಿದೆ. ಕಾಪು ಮಾರಿಯಮ್ಮನ ಗುಡಿಗೆ ಪ್ರಮಾಣ ಮಾಡಬೇಕಂತ ಇವರು ಚಾಲೆಂಜ್ ಎಲ್ಲ ಮಾಡ್ತಾರೆ. ಆ ಚಾಲೆಂಜ್ಗೆ ನಾನು ಅವರಿಗೆ ಪ್ರಶ್ನೆ ಮಾಡ್ತೇನೆ, ಇವರು ಶಾಸಕರನ್ನು ಎಲ್ಲಿಗೆ ಬೇಕಾದ್ರೆ ಕರೆತರ್ತಾರೆ, ನಾವು ನಮಗೋಸ್ಕರ ಸರಕಾಗಿರ್ಲಿ ಅಥವಾ ಕಾಪು ಮಾರಿಯಮ್ಮನ ಗುಡಿಗೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾನು ಸಂದೀಪ್ ಅವರು ಪ್ರಶ್ನೆಯನ್ನ ಮಾಡ್ತೇನೆ, ಒಂದು ವೇಳೆ ನಿಮ್ಮ ಶಾಸಕರು ಮತ್ತು ಅವರ ಶಾಸಕರ ಮಗ ಯಾವುದೇ ಒಂದು ಗುತ್ತಿಗೆಯಲ್ಲಿ ಪಾಲುದಾರಿಕೆ ಇಲ್ಲ, ಯಾವುದೇ ಗುತ್ತಿಗೆಯಲ್ಲಿ ಅವನಿಗೆ ಲಾಭದಾಯಕ ಅಂಶ ಸಿಗಲಿಲ್ಲ,
ಶಾಸಕರು ಯಾವುದೇ ರಾಜಕೀಯ ಉಳ್ಳಂತ ವಿಷಯದಲ್ಲಿ ಪಾಲ್ಗೊಂಡು ಯಾವುದೇ ಅಕ್ರಮ ಹಣವನ್ನು ಮಾಡಲಿಲ್ಲ ಅಂತ ಹೇಳ್ಕೊಂಡು ಇದೇ ಕಾಪು ಸ್ವರ್ಣ ಗರ್ಭಿತ ಕಾಪು ಮಾರಿಯಮ್ಮನ ಮೂರ್ತಿ ಎದುರಿಗೆ ನಿಂತು ಆ ತಾಯಿಯ ಪ್ರಸಾದ ಫೋಟೋವನ್ನು ಕೈಯಲ್ಲಿ ಇಟ್ಕೊಂಡು ಪ್ರಮಾಣ ಮಾಡಿ ವಿಡಿಯೋವನ್ನು ರಿಲೀಸ್ ಮಾಡಿ ಅಷ್ಟೇ ಸಾಕು. ನಾವು ಅಕ್ರಮ ಹಣವನ್ನು ತಿನ್ನಲಿಲ್ಲ, ನಮ್ಮ ಜೀವಮಾನದಲ್ಲಿ ಅಕ್ರಮ ದುಡ್ಡನ್ನು ನಾವು ಮುಟ್ಟಿಲ್ಲ, ನನ್ನ ಮಗ ಯಾವುದೇ ಗುತ್ತಿಗೆಯಲ್ಲಿ ಪಾಲ್ಗೊಳ್ಳಿಲ್ಲ, ಇಷ್ಟೇ ಹೇಳಿದ್ರೆ ಸಾಕು. ನಾವು ಅದನ್ನು ಒಪ್ಪಿಕೊಳ್ತೇವೆ. ಅದನ್ನು ಹೊರತುಪಡಿಸಿ ನೀವು ಬನ್ನಿ, ನಾವು ಕರೆಸ್ತೇವೆ, ನಾವು ನಮ್ಮ ದಾಖಲೆಗಳನ್ನು ಪಡಿಸ್ತಾ ಇದ್ದೇವೆ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಮಟ್ಟದಲ್ಲಿ ಪ್ರಸ್ತುತಪಡಿಸ್ತೇವೆ. ನಾವು ಜನಪರ ಪರವಾಗಿರುವುದು, ಜನರ ವಿರೋಧಕ್ಕಲ್ಲ. ನಾವು ರಾಜ್ಯಕ್ಕೆ ನಾವು ಡೊಂಬರಾಟವನ್ನು ಮಾಡಲಿಕ್ಕಲ್ಲ. ಡೊಂಬರಾಟದ ಉಲ್ಲೇಖ ಏನು ಅಂತ ಹೇಳಿದ್ರೆ, ಬೆಳ್ಳೂರು ದೇವಸ್ಥಾನಕ್ಕೆ ಹಿಂದುತ್ವದ ಭಾವವನ್ನು ಹಿಡ್ಕೊಂಡು ಹಿಂದೂಪರ ಸಂಘಟನೆ, ಬಿಜೆಪಿ ಪಕ್ಷ ಹಿಂದೂಪರ ಸುಳ್ಳು ದೊಡ್ಡ ಭಾಷಣಗಳನ್ನ ಮಾಡ್ತಾ ಅವರ ಸ್ವತಃ ವಕೀಲ ಯಾರು ಹೈಕೋರ್ಟ್ ಅಲ್ಲಿ ಅವರ ಪರವಾಗಿ ಯಾರು ಕಡ್ಡಾಯ ಮಾಡ್ತಾರೋ, ಯಾರು ಅಲ್ಲಿ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೋ ಅವರಿಂದಲೇ ಬೆಳ್ಳೂರು ಅನಂತಪುರ ದೇವರ ಮೇಲೆ ಕೇಸನ್ನು ಹಾಕಿ ಅಲ್ಲಿ ಆ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ಬೋದು. ಇದು ಡೊಂಬರಾಟ. ಸರ್ಕಾರಿ ಜಾಗದಲ್ಲಿ 6 ಎಕರೆ 30 ಸೆಂಟ್ಸ್ ಜಾಗವನ್ನು ಮಾಡಿಕೊಂಡು 11 ಎಕರೆ 96 ಸೆಂಟ್ಸ್ ಜನಸಮ ಮಾಡಿ ಅಲ್ಲಿರುವಂತಹ 2 ಜನಸಾಮಾನ್ಯರು NCR ಹೊಂದಿರುವಂತಹ ವ್ಯಕ್ತಿಗಳ 2 ಬಾವಿಗಳನ್ನ ನಾಶ ಮಾಡಿಕೊಂಡು ಅಲ್ಲಿರುವ ನಾಗವನವನ್ನು ಹಾಳು ಮಾಡಿ ಅಲ್ಲಿರುವಂತಹ ಜಾಗವನ್ನು ಹಾಳು ಮಾಡಿದ್ದು ಇದು ಒಂದು ಡೊಂಬರಾಟ. ಪಡಗುಬೆಟ್ಟು ವ್ಯಾಪ್ತಿಯ ಕಬ್ಯಾಡಿಯಲ್ಲಿ ಒಂದು ಕಂಬಳ ಇದೆ, ಆತರಾಡಿಯಲ್ಲಿ ಒಂದು ಕಂಬಳ ಇದೆ, ಹಿರೇಬೆಟ್ಟಿನಲ್ಲಿ ಕಂಬಳ ಇದೆ. ಕೇವಲ 3 ಕಂಬಳಗಿರುವುದು ಅಲ್ಲಿಂದ 3 ಮೀಟರ್ ವ್ಯಾಪ್ತಿಯಲ್ಲಿ ಅವುಗಳನ್ನು ಅಭಿವೃದ್ಧಿ ಪಡಿಸುವುದು ಬಿಟ್ಟು ತನ್ನ ಪ್ರತಿಷ್ಠೆಗೋಸ್ಕರ ತಾನು ಮುಂದೆ ನಿಂತು ಪಡಗುಬೆಟ್ಟಲ್ಲಿ ಕಂಬಳ ರಚನೆ ಮಾಡಿ ಹೋಗಿದಲ್ಲ, ಇದು ಡೊಂಬರಾಟ. ಕಾಪು ಮಾರಿಯಮ್ಮನ ದೇವಸ್ಥಾನದಲ್ಲಿ ಒಳ್ಳೆಯ ಸುಸಜ್ಜಿತವಾದ ಒಂದು ಸಮಿತಿ ರಚನೆ ಆದರೂ ಕೂಡ ಅವರ ರಾಜಕೀಯ ರಂಗಪ್ರವೇಶ ಮಾಡಿಕೊಂಡು ಇವತ್ತು ಮಗುವಿನ ಸಮಾಜಕ್ಕೆ ಮೋಸ ಮಾಡಿದ್ರಲ್ಲ, ಅದು ರಾಜಕೀಯದ ಡೊಂಬರಾಟ. ತನ್ನ ಮಗನನ್ನ ಮುಂದಿಟ್ಟು ಬಂದರ ಇಲಾಖೆಯಿಂದ ಕಾಪು ವ್ಯಾಪ್ತಿಯಲ್ಲಿ ಪಡುಬಿದ್ರೆಗೆ ಕಲ್ಲು ಹಾಕಿದ್ರು, ಆದ್ರೂ ಕೂಡ ನಾವು ಕಲ್ಲನ್ನು ಹಾಕಲಿಲ್ಲ, ಇದು ಅವರ ಡೊಂಬರಾಟ. 1400 ಅಕ್ರಮ ಸಕ್ರಮ 53, 94C, 94CC 57 ನಮೂನೆ ಅರ್ಜಿ ಇದ್ದದ್ದನ್ನ ಜನಸಾಮಾನ್ಯರು ಹೋಗಿ ಪಡ್ಕೊಳ್ಳಿಕ್ಕೆ ಸೊರಕೆ ಹೋಗಿ ತಹಶೀಲ್ದಾರಿಗೆ ಚಾರ್ಜ್ ಅನ್ನ ಮಾಡ್ತಾರೆ. ತಹಶೀಲ್ದಾರಿಗೆ ಅವರು ಒತ್ತಡವನ್ನು ಹೇಳ್ತಾರೆ. ಆ ಒತ್ತಡವನ್ನು ಹೇಳಿದ್ದಕ್ಕೆ ಇವರು ಹೋಗಿ ಸ್ಪೀಕರ್ಗೆ ಹಕ್ಕುಚ್ಯುತಿ ಎಂಬ ನಾಟಕವನ್ನು ಆಡ್ತಾರೆ. ಇದು ರಾಜಕೀಯದ ಡೊಂಬರಾಟ. ಕೇವಲ ಯಾರು ಬರೆದು ಕೊಟ್ಟದ್ದನ್ನ ತಂದು ಇಲ್ಲಿ ಕಥನ ಮಾಡಿ ನಾನು ಸರಳ ಸಜ್ಜನಿಕೆಯ ಬಡವರ ಆಶಾಕಿರಣ ಎಂಬ ಒಂದು ವ್ಯಕ್ತಿಯ ಮೇಲೆ ಗ್ರಹಣವನ್ನು ತಾಗಿಸುವಂತ ಈ ಪತ್ರಕರ್ತ ಬಂಧುಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡುವಂತ ಆ ಒಂದು ವ್ಯಕ್ತಿಗಳಿಗೆ ನನ್ನ ಧಿಕ್ಕಾರ. ಬಂಧುಗಳೇ, ನಮ್ಮ ಈ ಹೋರಾಟ ಸಮಿತಿ ಪಾದವು ಉಳಿಸಿ ಪರಿಸರವನ್ನು ರಕ್ಷಿಸಿ ಏನಿದೆ ಕೇವಲ ಜನಪರ ಹೋರಾಟ ಅಷ್ಟೇ. ಯಾವುದೇ ರಾಜಕೀಯ ಬಂಡವಾಳಕ್ಕಲ್ಲ, ರಾಜಕೀಯ ಲಾಭಕ್ಕಲ್ಲ. ಯಾವ ವ್ಯಕ್ತಿಗೆ ಕಾಪು ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಪಂಚಾಯತ್ ಯಾವುದೇ ತೊಂದರೆ, ಯಾವುದೇ ಸಮಸ್ಯೆ ಆದರೂ ಕೂಡ ಆ ವ್ಯಕ್ತಿ ಸೊರಕೆಯವರನ್ನ ಸಂಪರ್ಕಿಸಿದ ಕೂಡಲೇ ಸೊರಕೆಯವರು ತತ್ಕ್ಷಣದಲ್ಲಿ ಸ್ಪಂದನೆ ಕೊಟ್ಟು ಜನಸಾಮಾನ್ಯರಿಗೆ ಸಹಾಯವನ್ನ ಮಾಡ್ತಾರೆ ವಿನಃ ವಿರೋಧವನ್ನು ಖಂಡಿತ ಮಾಡ್ತಾ ಇಲ್ಲ. ತಾಕತ್ತಿದ್ರೆ ಹೇಳಿದಂತ ಪ್ರಶ್ನೆಯನ್ನು ಒಪ್ಪಿಕೊಂಡು ಕಾಪು ಸ್ವರ್ಣಗರ್ಭಿತ ಮಾರಿಯಮ್ಮನ ಬಿಂಬದ ಸಮೂಹ ಬಂದು ನಾನು ಹೇಳಿದ ರೀತಿಯಲ್ಲಿ ನಿಮ್ಮ ಪ್ರತಿಜ್ಞೆಯನ್ನ ಮಾಡಿ ನಂತರ ನಾವು ನಿಮ್ಮ ಸವಾಲನ್ನು ಒಪ್ಪಿಕೊಳ್ತೇವೆ. ಎಲ್ಲಿಗೂ ಉಳಿಸಿ ಪಾದೂರು ಪರಿಸರ ರಕ್ಷಿಸುವಂತಹ ಹೋರಾಟ ಸಮಿತಿ ಮುಖಾಂತರ ನಮ್ಮ ಬೇರೂರು ಸದಾನಂದ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಿರುವಂತಹ ಹೋರಾಟಕ್ಕೆ ಸಾಧಾರಣ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲವನ್ನು ನೀಡಿದ್ದಾರೆ. ಪಾದೂರು ಗ್ರಾಮಸ್ಥರು ಕೂಡ ಅಲ್ಲಿ ಇದ್ದರು, ಅದಕ್ಕೆ ಸಾಕ್ಷಿ ಇದೆ. ಪಾದೂರಿನವರು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಹೇಳಿದ್ರು ಪಾದೂರಿನವರು ಇರಲಿಲ್ಲ. ಪಾದೂರಿನವರು ಇದ್ರು, ನಾವು ಸಹ ಇದ್ದೆವು, ಹೇರೂರಿನವರು ಇದ್ರು. ಪಾದೂರು ಮಜೂರು ಗ್ರಾಮದಲ್ಲೇ ಇರುವಂತಹದ್ದು, ಮಜೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾವು ಹೋರಾಟ ನಡೆಸಿದ್ದೇನು ತಪ್ಪಿಲ್ಲ. ನಾವು ಅದನ್ನು ನಮ್ಮ ಸ್ವಂತ ಬಳಕೆಗೆ ಅಥವಾ ಸ್ವಂತ ಉಪಯೋಗಕ್ಕಲ್ಲ. ನಾವು ಜನರ ಹಿತರಕ್ಷಣೆಗೆ, ಅಲ್ಲಿನ ಸ್ಥಳೀಯರ ಉದ್ಯೋಗ ಅವಕಾಶಕ್ಕೆ ಮತ್ತೆ ಪರಿಹಾರ ಇನ್ನು ಬಾಕಿ ಇದ್ದವರಿಗೆ ಪರಿಹಾರ ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ನಾವು